ಹಾಯ್, ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ ಗೌಡ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಯಾರೇನ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ತಂದ್ಕೊಡಿ. ನಾನಿವತ್ತು ಮ್ಯಾಜಿಕ್ ಹಾಟ್ ಬಾಕ್ಸ್ ತೋರಿಸೋಣ ಅಂತ ಬಂದಿದ್ದೀನಿ. ಯಾವ ರೀತಿ ಇರುತ್ತೆ ಹೇಗೆ ಅಂತ. ಇದು ನನಗೆ ತುಂಬಾ ಯೂಸ್ ಆಗಿದೆ. ನಾವು ಇಲ್ಲಿ ಹೊನ್ನಾವರ ಮಂಗಳೂರು ಸೈಡೆಲ್ಲ ನಾವು ಬಾಯ್ಲ್ಡ್ ರೈಸು ಯೂಸ್ ಮಾಡೋದು ಜಾಸ್ತಿ ಅಲ್ವಾ, ಕುಚ್ಚಲಕ್ಕಿ ಅಂತೀವಿ. ಅದಕ್ಕೆ ನಾವು ಏನು ಮಾಡಬೇಕು, ಗ್ಯಾಸ್ ಉರಿಲಿ ತುಂಬಾ ವೇಸ್ಟ್ ಆಗುತ್ತೆ. ಒಲೆಲಾದರೆ ಓಕೆ, ಜಾಸ್ತಿ ಏನು ಇದಾಗಲ್ಲ. ಒಂದು ಸರಿ ಬೆಂಕಿ ಹಚ್ಚಿಬಿಟ್ರೆ ಅಲ್ಲೇ ಅನ್ನ ಬಾಯ್ಲ್ ಆಗ್ತಾ ಇರುತ್ತೆ. ಬಟ್ ಗ್ಯಾಸಲ್ಲಾದರೆ ಹಾಗಾಗಲ್ಲ, ತುಂಬಾ ಹೊತ್ತು ಬೇಕಾಗತ್ತೆ. ಯಾಕಂತಂದರೆ ಗ್ಯಾಸು ನಮಗಷ್ಟೇ ಕಾಸ್ಟ್ಲಿನೂ ಇದೆ. ಒಂದು ಉರಿ ಇಡಲೇಬೇಕು, ಸಣ್ಣ ಇಡಿ ದೊಡ್ಡ ಇಡಿ, ಅದು ಉರಿ ಖರ್ಚಾಗ್ತಾನೆ ಇರುತ್ತೆ, ಉರಿ ಹೋಗ್ತಾನೆ ಇರುತ್ತೆ ಗ್ಯಾಸು. ಅದರಿಂದ ನಾವು ಈ ಥರ ಒಂದು ಹಾಟ್ ಬಾಕ್ಸ್ ತೊಗೊಬಿಟ್ರೆ ನಮಗೆ ಏನೂ ಇರೋಲ್ಲ, ಕೆಲಸ ಈಸಿ. ಅದರಲ್ಲೂ ಬೆಳಗ್ಗೆ ಮಾರ್ನಿಂಗ್ ಸ್ಕೂಲ್ಗೆ ಮತ್ತು ಡ್ಯೂಟಿಗೆ ಹೋಗೋರಿಗೆ, ಕೆಲ್ಸಕ್ಕೆ ಹೋಗೋರ್ಗಂತೂ ಇದು ಫುಲ್ಲಿ ಯೂಸ್ಫುಲ್ಲು. ಯಾಕಂದರೆ ಬೆಳಿಗ್ಗೆನೇ ನಾವು ನೈಟ್ ನಾವು ಮಲಗುವಾಗ ರೈಸ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ತನಕ ಅಷ್ಟೇ ಬಿಸಿ ಇರುತ್ತೆ. ನಾನಿವಾಗ ಹಾಗೆ ಮಾಡ್ತೀನಿ. ನನ್ನ ಮಗನಿಗೆ ಆಲ್ಮೋಸ್ಟು ಬಾಯ್ಲ್ಡ್ ರೈಸ್ ಇಷ್ಟಪಡ್ತಾನೆ. ಅದಕ್ಕೆ ಏನು ಮಾಡ್ತೀನಿ, ಊಟ ಎಲ್ಲ ಆದಮೇಲೆ ನೈಟ್ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ತನಕ ಅದು ತುಂಬ ಬಿಸಿ ಇರುತ್ತೆ. ಬೆಳಗ್ಗೆ ಬಸದ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ಅದು ಹೇಗೆ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಈ ಥರ ಇರುತ್ತೆ ನೋಡಿ. ಇದು ನಾನು ತೊಗೊಂಡು 1 ಇಯರ್ ಹತ್ತತ್ರ ಒಂದು 8 ಮಂತ್ ಅಂತೂ ಆಯಿತು. ತುಂಬಾ ಬೆನಿಫಿಟ್ ಇದೆ ನನಗಿದು. ಇದು ನಾನು ತೊಗೊಂಡಿರೋದು 2 kg. ಕೆ ಜಿ ಲೆಕ್ಕದಲ್ಲೇ ಸಿಗುತ್ತೆ. ನಾನಿದು 2 kg 2000 ಕೊಟ್ಟಿದ್ದೀನಿ. ತುಂಬಾ ಯೂಸ್ಫುಲ್ ಇದೆ. ಒಮ್ಮೆಲೆ ಅಮೌಂಟ್ ಹಾಕಿದರೆ ಇದು ವೇಸ್ಟ್ ಆಗೋಲ್ಲ. ಇದು ಒಳ್ಳೆ ಬೆಟರ್ ಅಂದ್ಕೊತೀನಿ. ಕುಕ್ಕರಲ್ಲೆಲ್ಲ ಬಾಯ್ಲ್ ರೈಸ್ ಮಾಡೋಕ್ಕೆ ಬರೋಲ್ಲ, ಇದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದೇ ಯೂಸಕ್ಕಲ್ಲ, ನಾವು ನಾನು ಹೇಳ್ತೀನಿ ಬನ್ನಿ, ಮತ್ತು ಇದು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಇದೆ ನೋಡಿ. ಇದು 2 kg ಇರೋದು. ಇದು ಹಾಟ್ ಬಾಕ್ಸು. ನಾವು ಮಾಮೂಲಿ ನಾವು ಇಡ್ಲಿ ದೋಸೆ ಹಾಕೋಕ್ಕೆ ಯೂಸ್ ಮಾಡ್ತೀವಲ್ಲ, ಇದು ಸ್ಟೀಲ್ ಹಾಟ್ ಬಾಕ್ಸು. ಇದರಲ್ಲಿ ನಾವು ಬೆಳಗ್ಗೆ ನೈಟ್ ಯಾವ ರೀತಿ ನಾವು ರೈಸ್ ಮಾಡಿಟ್ಟಿರ್ತೀವಲ್ಲ, ಅದು ಅಪ್ ಟು ಮಾರ್ನಿಂಗ್ ತನೂ ಅದೇ ಥರ ಇರುತ್ತೆ. ಇದು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಇರುತ್ತೆ. ಅಂದರೆ ಈ ಪಾತ್ರೆಯನ್ನು ನಾವು ಯೂಸ್ ಮಾಡೋದಲ್ಲ, ಆಯಿತಾ. ಕೆಳಗಡೆ ಕೊಟ್ಟಿರ್ತಾರಲ್ಲ, ಇದು ಯೂಸ್ ಮಾಡೋದಲ್ಲ. ಇದನ್ನು ಈ ಪಾತ್ರೆ ಇದೆಯಲ್ಲ, ರೈಸ್ ಪಾತ್ರೆ, ಇದನ್ನು ಯೂಸ್ ಮಾಡಬೇಕು. ಈ ಥರ ಇರುತ್ತೆ. ಇದು ಬಾಕ್ಸ್ ಲೈಟ್ ವೆಯ್ಟಲ್ಲಿ ಇರುತ್ತೆ ನೋಡಿ, ಆಯಿತಾ. ಇದಕ್ಕೆ ಒಳಗಡೆ ಒಂದು ರಬ್ಬರ್ ಒಂದು ವೈಸರ್ ಲೆಕ್ಕ ಕೊಟ್ಟಿದ್ರು, ಅದು ನಾನು ಮಿಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಡೈರೆಕ್ಟ್ ಹಾಟನ್ನು ಇರೋದನ್ನು ಇದರೊಳಗೆ ಇಡಬಾರ್ದು ಅಂತ ಒಂದು ಪ್ಲೇಟ್ ಇಟ್ಟು ಇದರೊಳಗೆ ಈ ಪಾತ್ರೆಯನ್ನು ಇಟ್ಬಿಟ್ಟು ಹೀಗೆ ಇಟ್ಟು ಇದನ್ನು ಕ್ಲೋಸ್ ಮಾಡಬೇಕು, ಆಯಿತಾ. ಯಾವುದೇ ಕಾರಣಕ್ಕೂ ನಾವು ಒಲೆ ಮೇಲೆ, ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಈ ಪಾತ್ರೆಯನ್ನು ಇಡೋ ಹಾಗಿಲ್ಲ. ಇದೇನಿದ್ರು ಹಾಟ್ ಇದು ಹಾಗೆ ಇರೋದು. ಇದರಲ್ಲಿ ನಾವು ಮಾಡಬೇಕು. ಇದರಲ್ಲಿ ಕೊಟ್ಟಿರ್ತಾರೆ, ಇದೆಷ್ಟು ಅವರೇ ಕೊಟ್ಟಿರ್ತಾರೆ. ಇದರಲ್ಲಿ ಮಾಡಿಬಿಟ್ಟು ನಾವು ಬಿಸಿ ಮಾಡಿ ಒಂದೇ ಕುದಿ ಅಕ್ಕಿ ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಎತ್ತು ಇದರೊಳಗೆ ಇಟ್ಬಿಡಬೇಕು. ರೈಸ್ ಹಾಕಿ ಎತ್ತಿಟ್ಬಿಟ್ರೆ ಬೆಳಿಗ್ಗೆ ನಮಗಿದು ಅಷ್ಟೇ ಬಿಸಿಯಾಗಿರುತ್ತೆ. ನಾನು ಮಾಡಿದ್ದು ಕ್ಲಿಪ್ಪು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇದು ಮತ್ತು ಇದು ಒಂದಕ್ಕೆ ಅಲ್ಲ, ನಾವು ಇಡ್ಲಿ ಮಾಡ್ತೀವಿ. ಇಡ್ಲಿ ಅಥವಾ ಪಲಾವ್ ಫಂಕ್ಷನ್ ಟೈಮ್ನಲ್ಲಿ ಜಾಸ್ತಿ ಜನ ಬರ್ತಾರೆ. ಆವಾಗ ನಾವೇನು ಮಾಡಬೇಕು, ಈ ಪಾತ್ರೆ ಒಳಗೆ ಬಿಸಿದಾದ ಇಡ್ಲಿ ಆಗಲಿ, ಪಲಾವು, ದೋಸೆ ನಾವೇನು ಮಾಡ್ಕೊತೀವೋ ಅದನ್ನು ಹಾಕ್ಬಿಟ್ಟು ಹೀಗೆ ಮುಚ್ಚಿಟ್ರೆ ಇದು ನಮಗೆ ಎಷ್ಟೊತ್ತಾದರೂ ಅಷ್ಟೇ ಬಿಸಿ ಇರುತ್ತೆ. ತುಂಬ ಯೂಸ್ಫುಲ್ ಇದೆ. ನನಗಂತೂ ತುಂಬ ಯೂಸ್ಫುಲ್ ಆಗಿದೆ. ನೀವು ನಿನ್ನೆ ಮತ್ತು ರೈಸನ್ನು ಮಾಡಿದ್ದೆ. ನೈಟ್ ಊಟ ಆದಮೇಲೆಲ್ಲ ಮಾಡಿಬಿಟ್ಟು ಒಂದು ಕುದಿ ತರಿಸಿ ಮುಚ್ಚಿಟ್ಟಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಪಾತ್ರೆ ಸುತ್ತಲೂ ಅದು ಅಕ್ಕಿ ಕುದಿ ಬರುತ್ತಲ್ಲ ಅದರದ್ದು, ಮತ್ತೇನೂ ಅಲ್ಲ ಅದು. ಈ ಥರ ಕುದಿ ಬಂದು ಮುಚ್ಚಿಟ್ಟ ಮೇಲೆ ಬೆಳಿಗ್ಗೆ ಎದ್ದು ತೆಗೆದು ನೋಡ್ತಾ ಇರೋದು ನೋಡಿ. ಇನ್ನೂ ಹೊಗೆ ಅಲ್ಲಿ ಹೋಗ್ತಾ ಇದೆ, ನೀವು ನೋಡಿ ಕಾಣಿಸ್ತಾ ಇದೆ, ಅಲ್ಲಿ ಹೊಗೆ ಇನ್ನೂ ಹೋಗ್ತಾ ಇದೆ. ಅದಷ್ಟು ಬಿಸಿ ಇರುತ್ತೆ. ನೈಟ್ 12 ಗಂಟೆ ತನಕ, ಬೆಳಿಗ್ಗೆ ನಾನು 7 ಗಂಟೆ ತೆಗೆದು ನೋಡಿದ್ರು ಅದಷ್ಟೇ ಬಿಸಿ ಇದೆ. ಮತ್ತು ಅನ್ನ ಚೆನ್ನಾಗಿ ಬೆಂದಿರುತ್ತೆ. ಅದು ಬಾಯ್ಲ್ ರೈಸ್ಟು ಜಾಸ್ತಿ ಮ್ಯಾಶ್ ಆಗೋಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬೆಂದಿರುತ್ತೆ. ಇದನ್ನು ನಾವೇನು ಮಾಡಬೇಕು, ಒಂದು ಸರಿ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿಕೊಂಡೇ ಬಸಿಬೇಕು. ಇಲ್ಲ ಅಂತಂದರೆ ಡೈರೆಕ್ಟ್ ಅದು ಬಸಿದ್ಬಿಟ್ರೆ ಮಧ್ಯಾಹ್ನ ಊಟ ಮಾಡ್ಕೊಳ್ಳೋ ತನಕ ಒಂಥರ ನೀರು ಥರ ಆಗಿಬಿಡತ್ತೆ. ಅಷ್ಟು ಚೆನ್ನಾಗಿರಲ್ಲ, ಸಪ್ಪೆ ಅನಿಸ್ಬಿಡುತ್ತೆ. ಅದಕ್ಕೆ ಇನ್ನೊಂದು ಸರಿ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಸಿದ್ರೆ
ತುಂಬ ಚೆನ್ನಾಗಿರುತ್ತೆ. ನಿಜ ಹೇಳ್ತೀನಿ, ಎಷ್ಟು ಯೂಸ್ಫುಲ್ ಪ್ರಾಡಕ್ಟ್ ಅಂದರೆ ಇದು. ಗ್ಯಾಸು ಉಳಿತಾಯ, ಸಮಯ ಉಳಿತಾಯ. ಒಲೆಯಲ್ಲಾಗಲಿ ಗ್ಯಾಸಲ್ಲಾಗಲಿ ನೋಡ್ತಾ ಇರಬೇಕು. ಒಮ್ಮೊಮ್ಮೆ ಪೂರ್ತಿ ಕುದಿ ಬಂದು ಚೆಲ್ಲೋಗುತ್ತೆ. ಒಲೆಯಲ್ಲಾದರೆ ಬೆಂಕಿ ಎಲ್ಲ ಆರೋಗುತ್ತೆ, ಮತ್ತೆ ಹೋಗಬೇಕು. ಅದು ಏನೂ ಪ್ರಾಬ್ಲಮ್ ಇರಲ್ಲ ಇಲ್ಲಿ. ಒಂದು ಕುದಿ ತಂದು ಹಾಟ್ ಬಾಕ್ಸಲ್ಲಿ ಪಾಟಲ್ಲಿ ಹಾಕಿ ಕ್ಲೋಸ್ ಮಾಡಿಟ್ಬಿಟ್ರೆ, ಇನ್ನು ನಾವು ಡೇ ಟೈಮ್ನಲ್ಲಿ ಮಾಡ್ತೀವಿ ಅಂದರೆ 2 ಅವರ್ಸಲ್ಲಿ ಆಗುತ್ತೆ. ಡೇದಲ್ಲಿ ನೈಟೇ ಮಾಡಬೇಕು ಅಂತಿಲ್ಲ, 2 ಅವರ್ಸಲ್ಲಿ ಆಗುತ್ತೆ. ಈ ಥರ ಮಾಡಬೇಕು. ಇದನ್ನು ಬಸಿದಿಡಬೇಕು. ನಾನು ಹೇಳಿರೋ ಇದು ಹಾಟ್ ಬಾಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.